ಆಲ್ಬರ್ಟ್ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿಯ ಕುರಿತು ವರ್ಕ್ ಮಾಡುತ್ತಿದ್ದ ಕಾಲವದು. ಥಿಯರಿಯ ಬಹುತೇಕ ಭಾಗ ಪೂರ್ತಿಯಾಗಿತ್ತು. ಐನ್ಸ್ಟೀನ್ ಈ ಈಕ್ವೇಶನ್ಗಳಿಗೆ ಉತ್ತರ ಕಂಡುಹಿಡಿಯುವ ವಿಷಯದಲ್ಲಿ ಸ್ವಲ್ಪ ಕಷ್ಟಪಡುತ್ತಿದ್ದರು. ಈ ಗಣಿತೀಯ ಈಕ್ವೇಶನ್ಗಳನ್ನು ಸಾಲ್ವ್ ಮಾಡುವುದೆಂದರೆ ಸಮುದ್ರವನ್ನು ಈಜಾಡಿದಷ್ಟೇ ಕಷ್ಟಕರವಾದ ಕೆಲಸವಾಗಿತ್ತು. ತಿಂಗಳುಗಳ ಕಾಲ ಈ ಈಕ್ವೇಶನ್ಗಳ ಕಡಲಿನಲ್ಲಿ ಐನ್ಸ್ಟೀನ್ ಈಜಾಡಿದ್ರೂ ಕೂಡ ಈ ಈಕ್ವೇಶನ್ ಸಮುದ್ರವನ್ನು ದಾಟಲು ಐನ್ಸ್ಟೀನ್ಗೆ ಸಾಧ್ಯವಾಗಿರಲಿಲ್ಲ. ಹೀಗೆ ಮುಂದೆ ಯಾವ ದಾರಿಯನ್ನು ಕಾಣದೆ ಐನ್ಸ್ಟೀನ್ ಅದನ್ನು ಒಪ್ಪಿಕೊಂಡರು. ತನಗೊಬ್ಬನಿಗೆ ಈ ಫೀಲ್ಡ್ ಈಕ್ವೇಶನ್ಗಳನ್ನು ಸಾಲ್ವ್ ಮಾಡಲು ಸಾಧ್ಯವಿಲ್ಲ. ಹೀಗೆ ವಿಜ್ಞಾನಿಗಳಾದಂತಹ ತನ್ನ ಸ್ನೇಹಿತರಿಗೆ ಈ ಥಿಯರಿಯ ಕಾಪಿಗಳನ್ನು ಈಕ್ವೇಶನ್ಗಳನ್ನು ಕಳುಹಿಸಿಕೊಟ್ರು. ಆದರೆ ಅವರಿಗೂ ಕೂಡ ಐನ್ಸ್ಟೀನ್ ಅನ್ನು ಈ ಸಮುದ್ರದಿಂದ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಬೇರೆ ದಾರಿ ಕಾಣದೆ ಕೊನೆಯದಾಗಿ ಈ ಥಿಯರಿಗಳ ಕಾಪಿಗಳನ್ನು ವಿಜ್ಞಾನಿಗಳ ಗುಂಪುಗಳಿಗೆ ಐನ್ಸ್ಟೀನ್ ಕಳುಹಿಸಿಕೊಟ್ರು. ಆದರೆ ಅಲ್ಲಿಯೂ ಒಂದು ಪುಟ್ಟ ಸುಳಿಯೂ ಕೂಡ ಸಿಗಲಿಲ್ಲ. ಹೀಗೆ ಬೇರಾವ ದಾರಿ ಇಲ್ಲವೆಂದಾದಾಗ ಥಿಯರಿಯ ಆ ಭಾಗವನ್ನು ಸ್ವಲ್ಪ ಕಾಲ ಬದಿಗೆ ಸರಿಸಿದ್ರು. ತನ್ನ ಬೇರೆ ಕೆಲಸಗಳಲ್ಲಿ ಅವರು ನಿರತರಾಗಿದ್ರು. ತಕ್ಷಣ ಒಂದು ಕಾಲಿಂಗ್ ಬೆಲ್ನ ಶಬ್ದ ಆ ನಿಶ್ಶಬ್ದತೆಯನ್ನು ಇಲ್ಲವಾಗಿಸಿತ್ತು. ಅದು ಒಂದು ಪತ್ರವಾಗಿತ್ತು. ತನಗೆ ಗೊತ್ತಿರುವವರಾರೂ ಕೂಡ ಆ ಪತ್ರವನ್ನು ಬರೆದಿರಲಿಲ್ಲ. ಅವರು ಅದನ್ನು ಓದಲು ಪ್ರಾರಂಭಿಸಿದ್ರು. ತನ್ನ ಕಣ್ಣುಗಳನ್ನು ಐನ್ಸ್ಟೀನ್ಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅದೆಷ್ಟೋ ದಿವಸಗಳಿಂದ ತಾನು ತನ್ನ ವಿಜ್ಞಾನಿ ಮಿತ್ರರು ಕಷ್ಟಪಟ್ಟು ಸಿಗದ ಆ ಉತ್ತರ, ತನ್ನ ಆ ಈಕ್ವೇಶನ್ ಅನ್ನು ಆ ಪತ್ರದಲ್ಲಿ ಸಾಲ್ವ್ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಅತಿ ಸುಲಭವಾಗಿ ಅದನ್ನು ಹೇಗೆ ಸಾಲ್ವ್ ಮಾಡುವುದೆಂಬುದನ್ನು ಅದರಲ್ಲಿ ಬರೆಯಲಾಗಿತ್ತು. ತಕ್ಷಣವೇ ಪತ್ರದಲ್ಲಿನ ಹೆಸರನ್ನು ಅವರು ಗಮನಿಸಿದ್ರು. ಆತ ಒಬ್ಬ ಜರ್ಮನ್ ವಿಜ್ಞಾನಿಯಾಗಿದ್ದ. ಥಿಯರಿಯ ಕಾಪಿ ವಿಜ್ಞಾನಿಗಳ ಗುಂಪಿನಿಂದ ಅವರಿಗೆ ಲಭ್ಯವಾದಾಗ ಅವರಿದನ್ನು ಕಂಡು ಹಿಡಿದಿದ್ರು. ತಕ್ಷಣವೇ ತನ್ನ ಸಂತೋಷ ಉತ್ಸಾಹವನ್ನು ಮುಚ್ಚಿಡಲು ಸಾಧ್ಯವಾಗದೆ ಐನ್ಸ್ಟೀನ್ ಅವರಿಗೊಂದು ಮರುಪತ್ರವನ್ನು ಬರೆದರು. ಹೀಗೆ ಅಲ್ಲಿ ಹೊಸ ಬಾಂಧವ್ಯವೊಂದು ಪ್ರಾರಂಭವಾಗಿತ್ತು. ಶ್ವಾರ್ಟ್ಜ್ಫೆಲ್ಡ್ ನಂತರದಲ್ಲಿ ಅನೇಕ ಪತ್ರಗಳನ್ನು ಕಳುಹಿಸಿದ್ರು. ಎಲ್ಲಾ ಪತ್ರಗಳಲ್ಲಿ ಗಣಿತೀಯ ಈಕ್ವೇಶನ್ಗಳೇ ಮುಖ್ಯ ವಿಷಯವಾಗಿತ್ತು. ಐನ್ಸ್ಟೀನ್ನ ಆ ಈಕ್ವೇಶನ್ಗಳನ್ನು ಉಪಯೋಗಿಸಿ ಬುಧಗ್ರಹದ ಭ್ರಮಣ ಪಥವನ್ನು ತುಂಬಾ ಅಕ್ಯುರೇಟ್ ಆಗಿ ಶ್ವಾರ್ಟ್ಜ್ಫೆಲ್ಡ್ ಕಂಡುಹಿಡಿದಿದ್ರು. ಅಷ್ಟೇ ಅಲ್ಲ, ಸೌರಮಂಡಲದ ಅನೇಕ ಗ್ರಹಗಳ ವೇಗ ಸ್ಥಾನಗಳನ್ನು ಅವರು ಲೆಕ್ಕಾಚಾರದ ಮೂಲಕ ಕಂಡುಹಿಡಿದಿದ್ರು. ಇದೆಲ್ಲವನ್ನು ಐನ್ಸ್ಟೀನ್ ಪರಿಶೀಲನೆ ಮಾಡಿ ಲೆಕ್ಕಾಚಾರಗಳಲ್ಲಿ ಯಾವ ತಪ್ಪುಗಳೂ ಇಲ್ಲವೆಂಬುದನ್ನು ದೃಢಪಡಿಸಿದ್ರು. ತನ್ನ ಈಕ್ವೇಶನ್ಗಳನ್ನು ತನಗಿಂತ ಉತ್ತಮವಾಗಿ ಉಪಯೋಗಿಸುವ ಮಿತ್ರ ಸಿಕ್ಕಿದ್ದಕ್ಕಾಗಿ ಐನ್ಸ್ಟೀನ್ಗೆ ಅಭಿಮಾನ ಉಂಟಾಗಿತ್ತು. ತನ್ನ ಥಿಯರಿಯ ಕೊನೆಯ ಭಾಗದಲ್ಲಿ ಐನ್ಸ್ಟೀನ್ ಕೆಲಸ ಮಾಡುತ್ತಿದ್ರು. ತಕ್ಷಣ ಆ ಶಬ್ದ ಅವರನ್ನು ಮರಳಿ ಭೂಮಿಗೆ ಕರೆತಂದಿತ್ತು. ಅದು ಶ್ವಾರ್ಟ್ಜ್ಫೆಲ್ಡ್ನ ಪತ್ರವಾಗಿತ್ತು. ಐನ್ಸ್ಟೀನ್ ತುಂಬಾ ಆಕಾಂಕ್ಷೆಯಿಂದ ಆ ಪತ್ರವನ್ನು ಓದಲು ಪ್ರಾರಂಭ ಮಾಡಿದ್ರು. ಆದರೆ ಆ ಪತ್ರದಲ್ಲಿ ಬರೆದಿದ್ದದ್ದು ಗ್ರಹಗಳ ಕುರಿತಾಗಿರಲಿಲ್ಲ, ನಕ್ಷತ್ರಗಳ ಕುರಿತು ಆಗಿರಲಿಲ್ಲ. ಅದು ಐನ್ಸ್ಟೀನ್ನ ಥಿಯರಿಯ ಪ್ರಕಾರ ಪ್ರಪಂಚದಲ್ಲಿ ಇರಲು ಸಾಧ್ಯವಿರುವ ಒಂದು ವಿಚಿತ್ರ ಕಾಯದ ಕುರಿತಾಗಿತ್ತು. ನಮಗೆ ಅದನ್ನು ಎಂದಿಗೂ ನೇರವಾಗಿ ಕಾಣಲು ಸಾಧ್ಯವಾಗುವುದಿಲ್ಲ. ಕಾರಣ ಅಲ್ಲಿ ಬೆಳಕು ಇರುವುದಿಲ್ಲ. ನಕ್ಷತ್ರಕ್ಕಿಂತಲೂ ಅತೀ ಭಾರ ಅದಕ್ಕಿರುತ್ತದೆ. ಅದರ ಹತ್ತಿರ ನಾವು ಹೋದಲ್ಲಿ ನಮಗೆಂದು ತಿರುಗಿ ಬರಲು ಸಾಧ್ಯವಿಲ್ಲ. ನೇರವಾಗಿ ಹೇಳುವುದಾದರೆ ಜಗತ್ತಿನಲ್ಲಿ ಅತೀ ವೇಗವಾಗಿ ಚಲಿಸುವ ಬೆಳಕನ್ನು ಕೂಡ ಅದು ನುಂಗಿಬಿಡುತ್ತದೆ. ಇದಲ್ಲದೆ ಮತ್ತೊಂದು ವಿಚಿತ್ರ ಲಕ್ಷಣ ಅವುಗಳಿವೆ. ಅದರೊಳಗೆ ನೀವು ಹೋಗುವುದಾದರೆ ನಿಮಗೆ ಅನುಭವವಾಗುವಂತಹ ಸಮಯ ಸ್ವಲ್ಪ ಸ್ವಲ್ಪ ಸ್ಲೋ ಆಗಲು ಪ್ರಾರಂಭವಾಗುತ್ತದೆ. ಕೊನೆಯಲ್ಲಿ ಅದರ ಕೇಂದ್ರ ಭಾಗಕ್ಕೆ ತಲುಪುವಾಗ ಸಮಯ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಐನ್ಸ್ಟೀನ್ಗೆ ಆ ಪತ್ರವನ್ನು ನಂಬಲು ಸಾಧ್ಯವಾಗಲಿಲ್ಲ. ಏನೋ ಅಸಂಬದ್ಧವನ್ನು ಈತ ಬರೆದಿದ್ದಾನೆಂಬ ಚಿಂತೆ ಐನ್ಸ್ಟೀನ್ಗೆ ಉಂಟಾಗಿತ್ತು. ಹೀಗೆ ಅಂದು ಮೊದಲ ಬಾರಿಗೆ ಐನ್ಸ್ಟೀನ್ ಶ್ವಾರ್ಟ್ಜ್ಫೆಲ್ಡ್ನ ಪತ್ರವನ್ನು ಸುತ್ತಿ ಕಸದ ತೊಟ್ಟಿಗೆ ಎಸೆದಿದ್ರು. ಅಂದು ಕಸದ ತೊಟ್ಟಿಗೆ ಬಂದು ಬಿದ್ದ ಆ ವಿಸ್ಮಯಕ್ಕೆ ನಂತರದಲ್ಲಿ ಒಂದು ಹೆಸರು ಬಂತು. ಬ್ಲ್ಯಾಕ್ ಹೋಲ್. ಬಾಹ್ಯಾಕಾಶ ಎಂಬ ವಿಸ್ಮಯವನ್ನು ಮನುಷ್ಯನು ಸೂಕ್ಷ್ಮವಾಗಿ ವೀಕ್ಷಿಸಲು ಪ್ರಾರಂಭಿಸಿ ಸುಮಾರು 2000ಕ್ಕೂ ಅಧಿಕ ವರ್ಷಗಳು ಕಳೆದು ಹೋಗಿದೆ. ಈ ಕಾಲಘಟ್ಟದಲ್ಲಿ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಮನುಷ್ಯರ ಲೆಕ್ಕಾಚಾರಗಳು ಅನೇಕ ಬಾರಿ
ತಪ್ಪಾಗಿದೆ. ಆ ತಪ್ಪಾದ ಲೆಕ್ಕಾಚಾರಗಳಲ್ಲಿ ಅತಿ ಪ್ರಮುಖವಾದುದೇ ಇವತ್ತಿನ ವಿಚಾರ. ವಿಶ್ವದಲ್ಲಿ ಯಾವುದೇ ಕಾರಣಕ್ಕೂ ಇರಲು ಸಾಧ್ಯವಿಲ್ಲವೆಂದು ಮನುಷ್ಯ ಬರೆದು ದೃಢಪಡಿಸಿದಂತಹ ವಿಸ್ಮಯ ಅದೇ. ಇವತ್ತು ನಾವು ಹೋಗಲಿರುವುದು ಆ ವಿಚಿತ್ರ ಲೋಕಕ್ಕೆ. ಐನ್ಸ್ಟೀನ್ನ ಈಕ್ವೆಷನ್ಗಳಲ್ಲಿ ದೃಢಪಟ್ಟಂತಹ ಬ್ಲ್ಯಾಕ್ ಹೋಲ್ ಎಂಬ ವಿಚಿತ್ರ ಲೋಕಕ್ಕೆ. ಸ್ಪೇಸ್ ಟೈಮ್ನ ಕರ್ವೇಚರ್ ಅತಿ ಹೆಚ್ಚು ಬೆಂಡ್ ಆಗಿರುವಂತಹ ಪ್ರದೇಶವನ್ನು ನಾವು ಬ್ಲ್ಯಾಕ್ ಹೋಲ್ ಎಂದು ಕರೆಯುತ್ತೇವೆ. ಸ್ವಲ್ಪವೂ ಭಾರವೇ ಇಲ್ಲದ, ಪ್ರಪಂಚದಲ್ಲಿ ಅತಿ ವೇಗದಲ್ಲಿ ಚಲಿಸುವ ಬೆಳಕಿನ ಕಿರಣಕ್ಕೂ ಅದರಿಂದ ಹೊರಬರಲು ಸಾಧ್ಯವಿಲ್ಲ. ಒಂದು ಉದಾಹರಣೆ ತೆಗೆದುಕೊಳ್ಳುವುದಾದರೆ, ನೀವು ಬ್ಲ್ಯಾಕ್ ಹೋಲ್ನ ಒಳಕ್ಕೆ ಚಲಿಸುತ್ತಿದ್ದೀರಿ ಎಂದು ಭಾವಿಸಿದ್ರೆ ಅಲ್ಲಿನ ಗುರುತ್ವಾಕರ್ಷಣೆಯ ಬಲ ನಿಮ್ಮ ಶರೀರದ ಭಾಗವನ್ನು ಎಳೆಯುತ್ತಿರುವುದು ನಿಮಗೆ ಅನುಭವವಾಗುತ್ತದೆ. ನಿಮ್ಮ ಕಾಲುಗಳ ಭಾಗದಲ್ಲಿ ತಲೆಯ ಭಾಗಕ್ಕಿಂತ ಹೆಚ್ಚು ಗುರುತ್ವಾಕರ್ಷಣೆ ಇರುತ್ತದೆ. ಸ್ವಾಭಾವಿಕವಾಗಿ ನಿಮ್ಮ ಕಾಲುಗಳು ಅದರ ಕಡೆಗೆ ಅತಿಯಾಗಿ ಎಳೆಯಲ್ಪಡುತ್ತದೆ. ಇದನ್ನು ಸ್ಪೆಗಿಟಿಫಿಕೇಶನ್ ಎಂದು ವಿಜ್ಞಾನ ಲೋಕ ಕರೆಯುತ್ತದೆ. ಅಂದ್ರೆ ಆವಾಗಲೇ ಹೇಳಿದ ಹಾಗೆ ಸ್ಪೇಸ್ ಟೈಮ್ ಇಲ್ಲಿ ಅತಿ ಭೀಕರವಾಗಿ ಬೆಂಡ್ ಆಗಿರುತ್ತದೆ. ಸ್ಪೇಸ್ನ ವಿಚಾರ ನಾನು ಹೇಳಿದೆ, ಆದರೆ ಟೈಮ್ ಸ್ಪೇಸ್ ಮಾತ್ರವಲ್ಲ, ಅಲ್ಲಿ ಸಮಯವೂ ಕೂಡ ಅತಿ ಭೀಕರವಾಗಿ ಸ್ಲೋ ಆಗುತ್ತದೆ. ಉದಾಹರಣೆಗೆ, ನೀವು ಬ್ಲ್ಯಾಕ್ ಹೋಲ್ನ ಒಳಕ್ಕೆ ಹೋಗುತ್ತಿದ್ದೀರಿ ಎಂದು ಭಾವಿಸೋಣ. ಗ್ರಾವಿಟಿಯನ್ನು ಸ್ವಲ್ಪ ಕಾಲ ಬದಿಗಿಟ್ಟು ನೋಡೋಣ. ಭೂಮಿಯಿಂದ ನಿಮ್ಮನ್ನು ನೋಡುವ ಟೆಕ್ನಾಲಜಿ ಇದೆ ಎಂದು ಭಾವಿಸೋಣ. ನೀವಲ್ಲಿ ಅನುಭವಿಸುವ ಸಮಯ ನಿಮಗೆ ಸಾಧಾರಣವಾಗಿ ಅನುಭವವಾಗುತ್ತದೆ. ಆದರೆ ಭೂಮಿಯಿಂದ ಲೈವ್ ನೋಡುತ್ತಿರುವವರಿಗೆ ನೀವು ಚಲಿಸುತ್ತಿಲ್ಲ ಎಂಬ ಯೋಚನೆ ಮೊದಲಿಗೆ ಬರುತ್ತದೆ. ಆದರೆ ತುಂಬಾ ವರ್ಷಗಳ ನಂತರ ನಿಮ್ಮ ಒಂದು ಸಣ್ಣ ಚಲನೆ ಭೂಮಿಯಿಂದ ಕಾಣುತ್ತದೆ. ಆದರೆ ನೀವು ಬ್ಲ್ಯಾಕ್ ಹೋಲ್ನಿಂದ ತಿರುಗಿ ನೋಡುವುದಾದರೆ ಪ್ರಪಂಚದ ವಿಚಿತ್ರ ರೂಪ ನಿಮಗೆ ಕಾಣಲು ಸಾಧ್ಯವಾಗುತ್ತದೆ. ಅತಿ ವೇಗದಿಂದ ಒಂದು ಟೈಮ್ ಲ್ಯಾಪ್ಸ್ ನಂತೆ ಪ್ರಪಂಚ ಚಲಿಸುತ್ತಿರುವುದು ನಿಮಗೆ ಕಾಣಿಸುತ್ತದೆ. ಕಾರಣ, ಬೇರೆ ಭಾಗಗಳಿಗಿಂತ ಸ್ಪೇಸ್ ಟೈಮ್ ಅತಿಯಾಗಿ ಬೆಂಡ್ ಆಗಿರುವ ಪ್ಲೇಸ್ ನಲ್ಲಿ ನೀವಿದ್ದೀರಿ. ಅಂದ್ರೆ ಪ್ರಪಂಚದ ಬೇರೆ ಭಾಗಗಳಿಗಿಂತ ನಿಮ್ಮ ಸಮಯ ತುಂಬಾ ಸ್ಲೋ ಆಗಿರುತ್ತದೆ. ಇನ್ನು ನಾವು ಬ್ಲ್ಯಾಕ್ ಹೋಲ್ ಹೇಗೆ ಉಂಟಾಗುತ್ತದೆ ಎಂದು ನೋಡೋಣ. ಅತಿ ಭೀಕರವಾದ ನಕ್ಷತ್ರದ ಸಾವಿನ ಕಾಲವನ್ನೇ ನಾವು ಬ್ಲ್ಯಾಕ್ ಹೋಲ್ನ ರೂಪದಲ್ಲಿ ಕಾಣುತ್ತಿರುವುದು. ನಕ್ಷತ್ರದಲ್ಲಿನ ಇಂಧನ ಖಾಲಿಯಾದಾಗ ಅದರ ಸ್ವಂತ ಗುರುತ್ವಾಕರ್ಷಣೆಯ ಮೂಲ ಕುಗ್ಗಲು ಪ್ರಾರಂಭಿಸುತ್ತದೆ. ಹೀಗೆ ಕುಗ್ಗುವಿಕೆಗೆ ಒಳಗಾಗಿ ಅಷ್ಟೂ ದೊಡ್ಡ ಗಾತ್ರ ಒಂದು ಸಣ್ಣ ಸ್ಪೇಸ್ಗೆ ತಲುಪುತ್ತದೆ. ನೇರವಾಗಿ ಹೇಳುವುದಾದರೆ ಒಂದು ಬ್ಲ್ಯಾಕ್ ಹೋಲ್ ಆಗಿ ಬದಲಾಗುತ್ತದೆ. ಬ್ಲ್ಯಾಕ್ ಹೋಲ್ ಅನ್ನು ನಾವು ಅನೇಕ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಬ್ಲ್ಯಾಕ್ ಹೋಲ್ನ ಒಳಕ್ಕೆ ಚಲಿಸುವಾಗ ನಾವು ಮೊದಲಿಗೆ ಕಾಣುವ ಭಾಗವೇ ಆಕ್ರೇಷನ್ ಡಿಸ್ಕ್. ಅತಿ ವೇಗದಲ್ಲಿ ತಿರುಗುವ ಸೂಪರ್ ಹೀಟೆಡ್ ಧೂಳು ಗ್ಯಾಸ್ಗಳ ಡಿಸ್ಕ್ ಈ ಆಕ್ರೇಷನ್ ಡಿಸ್ಕ್. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನು ಹೊರಸೂಸುತ್ತದೆ. ಈ ರೇಡಿಯೇಷನ್ ಅನ್ನು ಉಪಯೋಗಿಸಿಯೇ ನಾವು ಬ್ಲ್ಯಾಕ್ ಹೋಲ್ಗಳನ್ನು ಕಂಡುಹಿಡಿದದ್ದು. ಆಕ್ರೇಷನ್ ಡಿಸ್ಕ್ ಅನ್ನು ದಾಟಿ ಮುಂದೆ ಸಾಗಿದಾಗ ನಮಗೆ ಫೋಟಾನ್ ಸ್ಪಿಯರ್ ಸಿಗುತ್ತದೆ. ಇದು ಬ್ಲ್ಯಾಕ್ ಹೋಲ್ನ ಮುಖ್ಯ ಭಾಗ. ಇಲ್ಲಿಂದ ಮುಂದೆ ಗುರುತ್ವಾಕರ್ಷಣೆ ಗಣನೀಯವಾಗಿ ಏರಿಕೆಯಾಗುತ್ತದೆ. ಅದರ ಆಧಾರವೇ ಈ ಫೋಟಾನ್ ಸ್ಪಿಯರ್. ಬೆಳಕನ್ನು ಬ್ಲ್ಯಾಕ್ ಹೋಲ್ ಸಂಪೂರ್ಣವಾಗಿ ನುಂಗಿ ಹಾಕುವುದು ಇಲ್ಲಿಯೇ. ಇಲ್ಲಿ ಬೆಳಕು ಬ್ಲ್ಯಾಕ್ ಹೋಲ್ನಿಂದ ಹೊರಬರಲಾಗದೆ ಗುರುತ್ವಾಕರ್ಷಣೆಯೊಂದಿಗೆ ಹೋರಾಡುತ್ತಿರುವ ದೃಶ್ಯ ನಮಗೆ ಕಾಣಲು ಸಿಗುತ್ತದೆ. ಬೆಳಕು ಬ್ಲ್ಯಾಕ್ ಹೋಲ್ನ ಒಳಕ್ಕೆ ಸೆಳೆಯಲ್ಪಡುವ ಮುಂಚೆ ಇಲ್ಲಿಯೇ ಇರುತ್ತದೆ. ಫೋಟಾನ್ ಸ್ಪಿಯರ್ನ ನಂತರ ನಮಗೆ ಇವೆಂಟ್ ಹೊರೈಸನ್ ಸಿಗುತ್ತದೆ. ನೇರವಾಗಿ ಹೇಳುವುದಾದರೆ ಇವೆಂಟ್ ಹೊರೈಸನ್ ಒಂದು ತಿರುಗಿ ಬರಲಾಗದಂತಹ ಪಾಯಿಂಟ್. ಒಂದು ಬಾರಿ ನಾವು ಇವೆಂಟ್ ಹೊರೈಸನ್ ಅನ್ನು ದಾಟಿದ ಮೇಲೆ ನಾವು ಎಂದೆಂದಿಗೂ ಬ್ಲ್ಯಾಕ್ ಹೋಲ್ನ ಒಳಕ್ಕೆ ಸೇರಿಬಿಡುತ್ತೇವೆ. ಇವೆಂಟ್ ಹೊರೈಸನ್ ನಂತರ ಇರುವುದು ಸಿಂಗ್ಯುಲಾರಿಟಿ ಆಗಿದೆ. ಬ್ಲ್ಯಾಕ್ ಹೋಲ್ ಅನ್ನು ನಿಗೂಢವಾಗಿಸಿರುವುದು ಈ ಭಾಗವೇ. ಅಲ್ಲಿ ಸಮಯ ಸಂಪೂರ್ಣವಾಗಿ ಸ್ತಬ್ಧವಾಗಿರುತ್ತದೆ. ಆದರೆ ಸಿಂಗ್ಯುಲಾರಿಟಿ ಎನ್ನುವ ಈ ಭಾಗ ಇಂದಿಗೂ ಚರ್ಚೆಯಲ್ಲಿ ಇರುವ ವಿಚಾರ. ಕಾರಣ, ಅಲ್ಲಿ ಏನು ನಡೆಯುತ್ತಿದೆ ಎಂದು ನಮಗೆ ತಿಳಿದಿಲ್ಲ. ನಮ್ಮ ಫಿಸಿಕ್ಸ್ ವರ್ಕ್ ಆಗದಂತಹ ಪ್ರಪಂಚದ ಒಂದೇ ಒಂದು ಪ್ರದೇಶ, ಅದು ಸಿಂಗ್ಯುಲಾರಿಟಿ ಆಗಿದೆ. ಇಂದಿಗೂ ಅದು ನಿಗೂಢವಾಗಿ ಮುಂದುವರೆದಿದೆ.